ಹಲೋ ಗಾಯ್ಸ್, ವೆಲ್ಕಮ್ ಟು ದ ಚಾನಲ್ ಸಿಂಗಲ್ಸ್ ಸೂತ್ರ. ಸೊ ಇವತ್ತಿನ ಟಾಪಿಕ್ ಏನಂದ್ರೆ ಹೆಂಗ್ ನಿಮ್ಮ ಎಕ್ಸ್ ಲವರ್ನ ಕರೆಂಟ್ ಲವರ್ ಕನ್ವರ್ಟ್ ಮಾಡೋದು ಅಂತಾನೆ. ಸೊ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ನಾವು ಟಿಪ್ ನಂಬರ್ 1, ನಿಮಗೆ ನಿಮ್ಮ ಎಕ್ಸ್ ಲವರ್ ಬೇಕು ಅಂದ್ರೆ ಫಸ್ಟ್ ಈ ಲವ್ ಫೇಲಿಯರ್ ಸ್ಟೇಟಸ್ನೆಲ್ಲ ಹಾಕೋದ್ನೆಲ್ಲ ಸ್ಟಾಪ್ ಮಾಡಿ. ನೀವು ಹಿಂಗ್ ಸ್ಟೇಟಸ್ ಇಡೋದ್ರಿಂದ ಅವ್ರಿಗೆ ನಿಮ್ಮ ಮೇಲೆ ಲವ್ ಆಗಿ ಅಯ್ಯೋ ಪಾಪ ಅಂತ ನಿಮ್ಮ ಹತ್ರ ಬಂದು ಮಾತಾಡ್ತಾರೆ ಅಂತ ಮಾತ್ರ ಅನ್ಕೊಂಬೇಡಿ. ಅವ್ರ ಸೀನ್ ಇನ್ನೂ ಜಾಸ್ತಿ ತೋರಿಸ್ತಾ ಹೋಗ್ತಾರೆ ಹೊರತು ನಿಮ್ಮ ಹತ್ರ ಬಂದು ಮಾತಾಡಲ್ಲ. ಸೊ ಫಸ್ಟ್ ಸ್ಟೇಟಸ್ನ ಇಡೋದನ್ನ ಸ್ಟಾಪ್ ಮಾಡಿ. ನಾವು ಟಿಪ್ ನಂಬರ್ 2, ನಿಮ್ಮ ಎಕ್ಸ್ ಲವರ್ ಮುಂದೆ ತುಂಬಾ ಹ್ಯಾಪಿಯಾಗಿರಿ. ಆ ತರ ಒಂದು ಕ್ಯಾರೆಕ್ಟರ್ ನಿಮ್ ಲೈಫಲ್ಲೇ ಬಂದಿಲ್ಲ ಅನ್ಕೊಂಡು ನಿಮ್ಮಿಂದ ಎಷ್ಟು ಖುಷಿಯಿಂದ ಇರಕ್ಕಾಗತ್ತೋ, ಹ್ಯಾಪಿಯಿಂದ ಇರಕ್ಕಾಗತ್ತೋ ಅಷ್ಟು ಹ್ಯಾಪಿಯಾಗಿರಿ. ಸಪೋಸ್ ನಿಮ್ಮಿಂದ ಹ್ಯಾಪಿಯಾಗಿರಕ್ಕಾಗ್ತಿಲ್ವಾ, ಅಟ್ಲೀಸ್ಟ್ ಹ್ಯಾಪಿಯಾಗಿರೋ ತರ ಆಕ್ಟ್ ಆದ್ರೂ ಮಾಡಿ. ನಾವು ಟಿಪ್ ನಂಬರ್ 3, ಯಾವುದೇ ಒಂದು ಸಿಚುವೇಶನ್ ಅಲ್ಲೂ ನಿಮ್ ಪ್ರೊಫೈಲ್ ಪಿಕ್ಚರ್ನೇ ಆಗ್ಲಿ ಇಲ್ಲ ವಾಟ್ಸ್ಆಪ್ ಸ್ಟೇಟಸ್ನೇ ಆಗ್ಲಿ ನಿಮ್ಮ ಎಕ್ಸ್ ಲವರ್ಗೋಸ್ಕರನೇ ಇಡ್ತಿದ್ದೀರಾ ಅನ್ನೋ ತರ ಇರಬಾರ್ದು. ಅಂದ್ರೆ ಈ ಲವ್ ಫೇಲಿಯರ್ ಸ್ಟೇಟಸ್ ನೆಲ್ಲ ಹಾಕಕ್ ಹೋಗ್ಬೇಡಿ. ಆದಷ್ಟು ಹ್ಯಾಪಿಯಾಗಿರೋ ತರ ತೋರಿಸ್ಕೊಳ್ಳಿ, ಆಟಿಟ್ಯೂಡ್ ಇರೋ ತರ ತೋರಿಸ್ಕೊಳ್ಳಿ. ನಾವು ಟಿಪ್ ನಂಬರ್ 4, ಆದಷ್ಟು ನಿಮ್ಮ ಎಕ್ಸ್ ಲವರ್ಗೆ ಜಲಸಿ ಆಗೋ ತರ ಫೀಲ್ ಮಾಡಿಸಿ. ಯಾಕಂದ್ರೆ ಒಂದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ನಿಮ್ಮ ಎಕ್ಸ್ ಲವರು ಯಾವಾಗ ನಿಮ್ಗೆ ರಿಟರ್ನ್ ಸಿಗ್ತಾರಂದ್ರೆ ಅವ್ರಿಗೆ ಅನ್ನಿಸ್ಬೇಕು, ಈ ತರ ಒಂದು ಸೂಪರ್ ಆಗಿರೋ ಒಂದು ಹುಡುಗನ ನಾನು ಮಿಸ್ ಮಾಡ್ಕೊಂಡ್ಬಿಟ್ನಲ್ಲ, ಇವನ್ ಜೊತೆ ಇದ್ರೆ ನನ್ನ ಲೈಫ್ ಇನ್ನೂ ಸೂಪರ್ ಆಗಿರ್ತಿತ್ತಲ್ಲ ಅನ್ನೋ ಒಂದು ಥಾಟ್ ಬರ್ಬೇಕಾದ್ರೆ ಅವ್ರು ನಿಮ್ಗೆ ರಿಟರ್ನ್ ಸಿಗೋದು. ಅದನ್ನ ಬಿಟ್ಟು ನಾನಿಲ್ಲಾಂದ್ರೆ ಇವ್ನು ತುಂಬಾ ಕಷ್ಟಪಡ್ತಾನೆ ಅನ್ನೋ ಒಂದು ಸಾಫ್ಟ್ ಕಾರ್ನರ್ ಇಂದ ಅವ್ರು ಯಾವತ್ತೂ ನಿಮ್ಗೆ ಬರಲ್ಲ. ಸೊ ಆದ್ರಿಂದ ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಅವ್ರಿಗೆ ಜಲಸಿ ಫೀಲ್ನ ತರಿಸಿ. ಸೊ ಹೆಂಗ್ ಜಲಸ್ ಕ್ರಿಯೇಟ್ ಮಾಡೋದಂದ್ರೆ, ನಿಮ್ಗೆ 4 ಹುಡುಗಿರ್ ಫ್ರೆಂಡ್ಸ್ ಇದಾರೋ ಇಲ್ವೋ, ಅವ್ರಿಗೆ ಬರ್ಡೇ ಇದೆಯೋ ಇಲ್ವೋ, ಬಟ್ ಅವ್ರಿಗೆ ಬರ್ಡೇ ಇರೋ ತರ ನೀವು ತುಂಬಾ ಕ್ಲೋಸ್ ಆಗಿ ವಿಶ್ ಮಾಡೋ ತರ ಸ್ಟೇಟಸ್ನ ಹಾಕಿ, ಅವ್ರ ಫೋಟೋ ಹಾಕಿ. ಸೊ ಇದನ್ನ ನೋಡ್ಬೇಕಾದ್ರೆ ಅವ್ರು ತುಂಬಾ ಜಲಸ್ ಆಗಿ ಫೀಲ್ ಮಾಡ್ತಾರೆ, ಯಾಕಾದ್ರೂ ನಾನು ಇವನ್ನ ಮಿಸ್ ಮಾಡಿದ್ನೋ ಅಂತ. ಮತ್ತೆ ಲೈಫಲ್ಲಿ ಏನಾದ್ರೂ ಅಚೀವ್ ಮಾಡಿ, ಯಾವ್ದಾದ್ರು ಒಂದು ಒಳ್ಳೆ ಜಾಬ್ಗೆ ಹೋಗ್ತಿರೋ ತರನೋ ಇಲ್ಲ ಯಾವ್ದಾದ್ರು ಒಂದು ಸಪೋಸ್ ಅಚೀವ್ ಮಾಡಕ್ಕಾಗಿಲ್ವಾ, ಅವ್ರ ಮುಂದೆ ಅಚೀವ್ ಮಾಡಿರೋ ತರ ತೋರಿಸ್ಕೊಳ್ಳಿ. ಮತ್ತೆ 1-2-3 ಮಂತ್ಸ್ ಆದ್ಮೇಲೆ ಕ್ಯಾಶುವಲ್ ಆಗಿ ಮೆಸೇಜ್ ಮಾಡಿ. ಫಾರ್ ಎಕ್ಸಾಂಪಲ್, ನೀವೆಲ್ಲೋ ಹೋಟೆಲ್ಗೋ ಇಲ್ಲ ರೆಸ್ಟೋರೆಂಟ್ಗೆ ಹೋಗಿರ್ತೀರಾ, ಅವಾಗ ಈ ಹೋಟೆಲ್ ಹೆಸರು ಏನೇ ಅಂತ ಕೇಳಿ. ಅದಕ್ಕೆ ಅವ್ರು ಯೋಚನೆ ಮಾಡ್ತಾರೆ, ಇವ್ ನನಗೆ ಸಂಬಂಧನೇ ಇಲ್ಲದೆ ಇದನ್ನ ಕೇಳ್ತಾವನೆ, ಸಪೋಸ್ ಯಾವ್ದಾದ್ರು ಒಂದು ಹುಡುಗಿ ಜೊತೆ ಎಲ್ಲಾದ್ರೂ ಹೋಗಿದಾನ ಅನ್ನೋ ಒಂದು ಥಾಟ್ನ ಕ್ರಿಯೇಟ್ ಮಾಡುತ್ತೆ. ಇದೇ ಒಂದು ರೀತಿಯಲ್ಲಿ ಅವ್ರಿಗೆ ಜಲಸಿ ಫೀಲ್ ನಾನು ತರಿಸುತ್ತೆ. ನಾವು ಟಿಪ್ ನಂಬರ್ 5, ನೀವು ಹಿಂಗ್ ಮಾತಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಡೈಲಿ 1-2-3 ಮೆಸೇಜಸ್ನ ಕ್ಯಾಶುವಲ್ ಆಗಿ ಮಾಡಿ. ಬಟ್ ಒಂದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ನೀವು ಮಾತಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ನಿಮ್ಮ ಎಕ್ಸ್ ಲವರ್ಗೆ ಈ ಡೌಟ್ ಬರಬಾರ್ದು, ಇವ್ ನನ್ನ ಜೊತೆ ಸೇರಕ್ಕೇನೆ ಈ ತರ ಮಾತಾಡ್ತಿದ್ದಾನ ಅನ್ನೋ ಒಂದು ಡೌಟ್ನ ಮಾತ್ರ ದಯವಿಟ್ಟು ಅವ್ರು ಕೊಟ್ಬಿಡ್ಬಿಡಿ. ಮತ್ತೆ ಇನ್ನೊಂದು ವಿಷಯನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ದಯವಿಟ್ಟು ನಿಮ್ಮ ಪಾಸ್ಟ್ ಲೈಫ್ ಬಗ್ಗೆ ಮಾತಾಡಕ್ ಹೋಗ್ಬೇಡಿ. ಅಂದ್ರೆ ನಾವು ಹೆಂಗೆಲ್ಲ ಇದ್ವಿ, ನಾವು ಲವ್ ಮಾಡ್ತಿರ್ಬೇಕಾದ್ರೆ ಎಷ್ಟು ಚೆನ್ನಾಗಿತ್ತು ಅನ್ನೋ ತರ ಎಲ್ಲ ದಯವಿಟ್ಟು ಹೇಳಕ್ ಹೋಗ್ಬೇಡಿ. ನೀವು ಹಿಂಗೆ ಹೇಳಿದ್ರೆ ನೀವು ಅವ್ರ ಜೊತೆ ಸೇರೋ ಪ್ರಾಬಬಿಲಿಟಿನ ಕಡಿಮೆ ಮಾಡುತ್ತೆ ಹೊರತು ಜಾಸ್ತಿ ಮಾಡಲ್ಲ. ನಾವು ಟಿಪ್ ನಂಬರ್ 6, ಅದೇನಂದ್ರೆ ಹಿಂದೆ ಹೇಳಿರೋ ಎಲ್ಲಾ ಟಿಪ್ಸ್ನು ಕರೆಕ್ಟಾಗಿ ರೆಗ್ಯುಲರ್ ಆಗಿ ಫಾಲೋ ಮಾಡಿ. ಒಂದು 10 ದಿನ ಫಾಲೋ ಮಾಡ್ಬಿಟ್ಟು ನಿಮ್ಮ ಎಕ್ಸ್ ಲವರ್ ಚೆನ್ನಾಗಿ ಮಾತಾಡ್ತಿದಾರಂತ ಹಳೆ ರೀತಿ ಮಾತಾಡಕ್ ಹೋಗ್ಬೇಡಿ, ಅವ್ರು ಮತ್ತೆ ಸೀನ್ ತೋರ್ಸಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸೊ ಈ ಟಿಪ್ಸ್ನ 1-2 ಮಂತ್ಸ್ ಕರೆಕ್ಟಾಗಿ ಫಾಲೋ ಮಾಡಿ, ನಿಮ್ಮ ಎಕ್ಸ್ ಲವರೇ ನಿಮ್ನ ಹುಡ್ಕೊಂಡ್ ಬರ್ತಾರೆ. ದಟ್ಸ್ ಆಲ್ ಗೈಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಮತ್ತೆ ನಿಮ್ಮ ಎಕ್ಸ್ ಲವರ್ ಇಮಿಡಿಯೇಟ್ ಆಗಿ ನಿಮ್ನ ಹುಡ್ಕೊಂಡ್ ಬರ್ಬೇಕು ಅಂತ ಇದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಖಂಡಿತವಾಗ್ಲೂ ಹುಡ್ಕೊಂಡ್ ಬರ್ತಾರೆ. ಸಿ ಯು.